ಪ್ರತಾಪ ರಾಣಾ ಪ್ರತಾಪ್ ಈ ಪ್ರತಾಪ ಕಣ್ಣಿಟ್ಟಂತ ಈ ಕರ್ನಾಟಕಕ್ಕೆ ಕೆಂಗಾಗಿ ಅಂಡರ್ ವರ್ಲ್ಡ್ ಡಾನ್ ಆಗಿ ಮೆರೆಯುವ ದಿನ ಬಂದೇ ಬಿಟ್ಟಿದೆ. ರಾಜಕೀಯದ ಚದುರಂಗದಾಟದಲ್ಲಿ ನನ್ನ ಹಳೆ ಪಾರ್ಟ್ನರ್ ನಂಜೇಗೌಡ ಗೃಹ ಮಂತ್ರಿಯ ಸ್ಥಾನ ಅಲಂಕರಿಸಿದ್ದಾಯಿತು. ಇದೇ ಸುಸಮಯದಲ್ಲಿ ನನ್ನ ಕಾರ್ಯ ಸಾಧಿಸಲೇಬೇಕು. ಕೈಯಲ್ಲಿ ಉನ್ನತವಾದ ಅಧಿಕಾರವಿದ್ದರೆ ಕಣ್ಣಿಗೆ ಕಂಡದ್ದನ್ನು ಅಗಲೆ ದರೋಡೆ ಮಾಡಿದರು ಕೇಳುವರಾರು. ಈ ಕರ್ನಾಟಕಕ್ಕೆ ನಂಬರ್ 1 ಶ್ರೀಮಂತ ಈ ರಾಣಾ ಅಂದ ಮೇಲೆ ಇಟ್ಟ ಗುರಿ ತಲುಪದೆ ಬಿಡಲಾರ. ಸಾರಿ ಬಾಸ್. ಪ್ರಾಯ ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು. ಸಾರಿ ಬಾಸ್, ಈ ಸಲ ಭೇಟಿ ಮಿಸ್ ಆಯಿತು. ಮಿಸ್ ಆಯಿತು, ನೀನೇ ಮಿಸ್ ಮಾಡಿದ್ದೆಯೋ ಬಾಸ್. ಯಾಕೋ ಇತ್ತೀಚೆಗೆ ಕೆಲಸದ ಮೇಲೆ ಗಮನ ಹರಿಸುವಂತೆ ಕಾಣುತ್ತಿಲ್ಲ ಬಾಸ್.
ಇಲ್ಲಿಯವರೆಗೆ ನಾನಿಟ್ಟ ಗುರಿ ಮಿಸ್ ಆಗಿಲ್ಲ. ಸ್ವಲ್ಪ ಟೈಮ್ ಕೊಡಿ. ಕೇವಲ ಕೇಡಿಯ ನೆರಳನ್ನು ತೋರಿಸಿದರೆ ಸಾಕು. ಎಣಿಕೆ ಟೈಮಿನಲ್ಲಿ ಆ ವೈರಿಯ ಕೊರಳನ್ನೇ ಕತ್ತರಿಸಿ ಬಂದು ಬಿಡಬಲ್ಲೆ. ನನ್ನ ಡಾನ್ ಪಟ್ಟದ ವಾರಸ್ದಾರ ನೀನೆ. ಮಲಗಿದ ಬೇಟೆಗೆ ಗುಂಡಾಕುವ ಬೇಟೆಗಾರ ನೀನಲ್ಲ ಎಂಬುವುದು ಕಳೆದ ತಿಂಗಳು 10 ಕೋಟಿ ಡೀಲು ಮುಗಿಸಿದಾಗಲೇ ನನಗೆ ಅರ್ಥವಾಗಿದೆ. ನಿತ್ಯಯ ಮಬ್ಬಿನಲ್ಲಿ ಬೇಟೆಯನ್ನು ಒಡೆದೆಪ್ಪಿಸಿ ಕಾಳಗದಿಂದ ಕದನ ಮಾಡುವ ನಿನ್ನ ಕೆಚ್ಚದೆಯ ಗುಂಡಿಗೆ ನನಗೆ ಶ್ರೀರಕ್ಷವಾಗಿದೆ. ಇಂದು ರಾತ್ರಿ ಆ ಬಾಂಬೆವಾಲನ ಡೀಲ್ ಮುಗಿಸಿಕೊಂಡು ಬರುವಾಗ ಈ ಕೇಡಿನ ಮಗ ಅಡ್ಡ ಬಂದ. ಅದಕ್ಕೆ ಇವನನ್ನು ಫಿನಿಶ್ ಮಾಡಿದೆ. ಆಮೇಲೆ ಗೊತ್ತಾಯಿತು ಇವನು ನಮ್ಮ ಮಂತ್ರಿ ಅಕ್ಕನ ಮಗನೆಂದು. ಅದಕ್ಕೆ ಈ ಬಾಡಿಯನ್ನು ಇಲ್ಲಿಗೆ ಎಳೆದು ತಂದಿದ್ದೇನೆ. ಅಷ್ಟೇ ತಾನೇ ಭಗವಾನ್. ನಿಮ್ಮಂತ ಗಂಡುರಿಗಳು ಬೆನ್ನಿಗಿರುವಾಗ ನನಗೆ ಯಾವ ಭಯ? ಅಂದ ಹಾಗೆ ಆ ನಿಮ್ಮ ಜಗದೀಶನ ಡೀಲು ಏನಾಯಿತು? ಬಾಸ್, ನಿನ್ನೆ ತಾನೇ ಡೀಲಿನ ಸಂಗತಿ ತಿಳಿದಿದೆ. 1 ವಾರ ಕಾಲ ಅವಕಾಶ ಕೊಡಿ, ನಾನೇ ಡೀಲ್ ಮಾಡಿಕೊಡುತ್ತೇನೆ. ನೋಡು ಭಗವಾನ್, ಅದು ತುಂಬ ಬೆಲೆ ಬಾಳುವ ಜಮೀನು. ಜಗದೀಶ ಶಾಲೆ ಮಾಡಿಕೊಳ್ಳಲಿ. ಉಳಿದು ಜಮೀನು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಕೈ ತಪ್ಪುವಂತೆ ಇಲ್ಲ. ಯಾವುದೇ ಕಾರಣಕ್ಕೂ ಈ ಕೆಲಸ ಮಿಸ್ ಆಗುವಂತೆ ಇಲ್ಲ. ನಾನ್ಯಾರು? ನನ್ನ ಹಿನ್ನೆಲೆ ಏನೆಂತ ತಿಳಿದಿದ್ದರೂ ಮಿಸ್ ಆಗುವಂತಿಲ್ಲಂತೆ ಅಪ್ಪಣೆ ಮಾಡದಿರಿ ಬಾಸ್. ಒಂದು ಸಲ ಡೀಲು ಒಪ್ಪಿಕೊಂಡರೆ ಹುಟ್ಟಿಸಿದ ತಂದೆನೇ ಅಡ್ಡ ಬಂದರು ಅವನನ್ನು ಅಡ್ಡಡ್ಡವಾಗಿ ಸೀಳಿ ಕತ್ತರಿಸಿ ಹಾಕಿ ಬರುವ ಹಮ್ಮೀರ ಇವನು. ನಿಮ್ಮ ಡೀಲ್ ಮುಗೀತೆಂದು ತಿಳಿಯಿರಿ. ಇದೇ ಸಮಯದಲ್ಲಿ ನಿಮಗೆ ಪಾರ್ಟಿ ಕೊಡುತ್ತಿದ್ದೇನೆ. ಆ ಬೆಂಗಾಲಿ ಬೆಡಗಿಯನ್ನು ಕಳುಹಿಸಿಕೊಡು.
ಧರಿಸಿ ಊರಲ್ಲಿ ಮಿಕ್ಕಿದ ಗೂಳಿಗಳಾಗಿ ಕಂಡವರ ಮನೆ ಮುರಿದು ಹಣದ ಖಜಾನೆ ತುಂಬಿಸಿಕೊಂಡು ಬಂದು ಇಲ್ಲಿ ಅಂಡ ಮಧುರರ ಜೊತೆ ಮಜಾ ಉಡಾಯಿಸುತ್ತಿದ್ದೀರಾ? ಯಾರಲ್ಲ ನೀನು? ದೇಶಕ್ಕಾಗಿ ಹೋರಾಡಿ ಬಂದ ವೀರ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಜನ ತೊಟ್ಟ ಸೂರ, ಜಗದೀಶನ ತಮ್ಮ ಈ ರಣಧೀರ. ರಣಧೀರ? ಈ ರಾಣ ಪ್ರತಾಪನ ರಣರಂಗಕ್ಕೆ ನುಗ್ಗಿ ಬರುವಷ್ಟು ಸೊಕ್ಕೆ ನಿನಗೆ ಬಂದ ವಿಚಾರ ಬಗಳು. ರಾಣ ಪ್ರತಾಪ್ ದೇಶ ಕಾಯುವ ವೀರ ಸೈನಿಕನಾಗಿ ಎದರಾಳಿಗಳ ಒಡೆಯುವ ಗುಂಡಿಗೆಗೆ ಎದೆ ಕೊಟ್ಟು ಹೋರಾಟ ಮಾಡಿ ಬಂದ ನಮ್ಮಣ್ಣ ಸರಕಾರ ಕೊಟ್ಟಿರುವ ಜಮೀನಿನಲ್ಲಿ, ಅದೇ ಸರಕಾರದಿಂದ ಬಂದ ಹಣದಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸ ಶಾಲೆಯ ಕಟ್ಟಿಸುವ ಕನಸು ಕಂಡಿದ್ದ. ಈಗ ನೀವು ಆ ಜಮೀನಿನ ಮೇಲೆ ಕಣ್ಣು ಹಾಕಿ ಹೆದರಿಸಿ ಬೆದರಿಕೆ ಹಾಕುತ್ತೀರಿ ಎಂದು ತಿಳಿಯಿತು. ಅದಕ್ಕೆ ಆ ವಿಚಾರದಿಂದ ಹಿಂದೆ ಸರಿ ಎಂದು ಹೇಳಲು ಬಂದಿರುವೆ. ಒಂದು ವೇಳೆ ನಾವೇ ಹಿಂದೆ ಸರಿಯದೆ ನಿಮ್ಮನ್ನು ಹಿಮ್ಮಟ್ಟಿಸಿದರೆ ಕುಡಿಯುವ ಹುಲಿ ಆಗಿ ಮೇಲೆರಗಬೇಕಾಗುತ್ತದೆ. ಬದುಕುವ ಆಶೆಯನ್ನೇ ತೊರೆದು ಬಂದ ನೀನೊಂದು ಇಲಿ ಮರಿ. ನಾವು ಬೀಸುವ ಬಲೆಯಲ್ಲಿ ತಪ್ಪಿಸಿಕೊಳ್ಳಲಾಗದೆ ಬಲಿಯಲ್ಲಿ ಬಲಿಯಾಗುವ ಕುರಿಮರಿ. ಕುರಿಮರಿಯಾಗಿ ನಿಮ್ಮ ಅರಿಕೆ ತೀರಿಸಲು ಬಂದಿಲ್ಲವೋ ಗಾಂಡು? ನೀವು ಬೀಸುವ ಬಲೆಯನ್ನು ಇದೇ ಇಲಿಯಾಗಿ ಕತ್ತರಿಸಿ ಹುಲಿಯಾಗಿ ನಿಮ್ಮ ಗಂಟಲು ಅರಿದು ಬಿಸಿ ರಕ್ತ ಕುಡಿಯುವ ಎಪ್ಪುನೇ ಇದು. ಕೂಸೆ ಜಾಸ್ತಿ ನಿಗರಾಣ ಬೇಡ. ಈ ರಾವಣನ ಎದೆ ಗುಂಡಿಗೆ ಸಿಡಿಲು ಪಟ್ಟಿದಂತೆ ನಾದಿದರೆ ಕ್ಷಣಾರ್ಥದಲ್ಲಿ ನಿನ್ನ ಸಿರ ಕಡಿದು ಪರಲೋಕಕ್ಕೆ ಪಾರ್ಸಲ್ ಕಳಿಸಿ ಬಿಡುವೆ. ರಾಣ ಪ್ರತಾಪ್ ಮುಚ್ಚಲೇ ಬಾಯಿ. ಹಣವಿದೆ ಎಂಬ ಅಹಂಕಾರದಿಂದ ಕಚ್ಚಡ ನಿನ್ನ ಮಕ್ಕಳ ಹತ್ರ ನಿನ್ನ ದಿಮಾಕು ತೋರಿಸು. ಅದು ಬಿಟ್ಟು ನನ್ನಂತ ರಣಧೀರನ ಮುಂದೆ ತೋರಿಸಲಿಕ್ಕೆ ಬರಬೇಡ. ಏ ರಣಧೀರ, ಅರಿಯದೆ ಈ ರಣರಂಗದಲ್ಲಿ ಕಾಲಿಟ್ಟಿದ್ದೀಯ. ರಣರಂಗದಿಂದ ಹೊರಳಿ ಹೋಗುವ ಹಾದಿ ಹುಡುಕಿಕೋ. ಇಲ್ಲವಾದರೆ ಇಲ್ಲೇ ನಿಂತಲ್ಲೇ ಸಮಾಧಿ ಆಗಿಬಿಡುವೆ. ನರಸತ್ತ ನಾ ಮಾಡ್ದನಂತೆ ಪದೇ ಪದೇ ಜೀವ ಬೆದರಿಕೆ ಯಾಕೋ ಆಗ್ತೀರಾ? ತಾಕತ್ತಿದ್ದರ ಗಂಡಸರಾಗಿ ಮುಂದೆ ಬನ್ನಿ. ನಿಮ್ಮಂತ ಕುಬೇರರ ಹುಟ್ಟಡಗಿಸಲೆಂದೇ ಬೇಟೆಗಾಗಿ ಸಿದ್ಧವಾಗಿ ಬಂದಿದೆ ಈ ಬೆಟ್ಟದ ಹುಲಿ. ನಾವು ಬೆಟ್ಟದ ಹುಲಿಗಳು. ನಿನ್ನಂತ ಹೆಬ್ಬುಲಿ ಅಂತ ಬಂದ ನೂರಾರು ಗಂಡು ಹುಲಿಗಳು ನಾವು ಗುಟೂರು ಹಾಕದೆ ನಾವು ಹಾಕುವ ಮಾಂಸದ ತುಂಡಿಗಾಗಿ ಕಾಯುತ್ತಿವೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡದೆ ಆ ನಿನ್ನ ಜಮೀನನ್ನು ಬರೆದು ಕೊಟ್ಟು ನಾವು ಬೀಸಾಡು ಹಣ ತೆಗೆದುಕೊಂಡು ಇಲ್ಲಿಂದ ರೈತರೇ ರಣಧೀರ, ನಿನ್ನಂತ ಬಂಡರಿಗೆ ಇಲ್ಲಿ ಬೆಲೆ ಇಲ್ಲ. ಈ ಪುಂಡ ಹುಲಿಗಳಿಗೆ ಎದುರಾಗಿ ನಿಮ್ಮಣ್ಣನ ಜೊತೆ ನೀನು ಮಣ್ಣಾಗಬೇಡ. ಇನ್ನು ಈ ಕಲಿಯುಗದ ಕುಬೇರರ ಪುಂಡಾಟಿಕೆಯ ದರ್ಶನ ನಿನಗಾಗಿಲ್ಲ. ನಮ್ಮ ಬಾಸ್ ಹೇಳಿದಂತೆ ಕೇಳಿ ಕೊಟ್ಟಷ್ಟು ಹಣವನ್ನು ಇಸಿದುಕೊಂಡು ಇಲ್ಲಿಂದ ಕಾಲ್ ಕೀಳು. ಹೇಳುವುದು ಆಚಾರ, ಮಾಡುವುದು ಅನಾಚಾರ ಎಂಬಂತೆ ನನಗೆ ಬುದ್ಧಿ ಹೇಳಲು ಬರಬೇಡ. ನಿನ್ನಲ್ಲಿ ಹಣಕ್ಕಿರುವ ಬೆಲೆ ಸಂಬಂಧಕ್ಕಿಲ್ಲ. ಈ ದೇಶ ಕಾಯುವ ವೀರ ಸೈನಿಕನಾಗಿ ಎದರಾಳಿಗಳ ಒಡೆಯುವ ಗುಂಡಿಗೆಗೆ ಎದೆ ಕೊಟ್ಟು ಹೋರಾಟ ಮಾಡಿ ಬಂದ ನಮ್ಮಣ್ಣನ ಮುಂದೆ ತೋರ್ಸಲಕ್ಕೆ ಬರಬೇಡ. ನಿನ್ನ ಪುಂಡತನ
ನಮ್ಮ ಹೃದಯಕ್ಕೆ ಕತ್ತಚ್ಚುವ ಕಿಡಿನುಡಿಗಳನ್ನು ಆಡಬೇಡ. ಕಾಲಕ್ಕೆ ಸರಿಯಾಗಿ ಧರ್ಮಕ್ಕೆ ದ್ರೋಹ ಬಗೆದು ಕರ್ಮಕ್ಕೆ ನಿಮ್ಮಂತ ಅರಕೆಯ ಕುರಿಗಳನ್ನು ಬೆಲೆ ಕೊಟ್ಟು ನಿರ್ಮಿಸಿಕೊಂಡಿದ್ದೇನೆ ಈ ಬೃಹತ್ ಸಾಮ್ರಾಜ್ಯ. ಅಂತ ಅದರಲ್ಲಿ ಜನಸೇವೆ ಮಾಡುತ್ತೇನೆಂದು ಹೊರಟ ನಿಮ್ಮ ಜನನ ಪತ್ರದ ಜೊತೆ ಮರಣದ ಪತ್ರ ಸಿದ್ಧಪಡಿಸುವ ಮೊದಲು ಹೊರಟು ಹೋಗು ಇಲ್ಲಿಂದ. ಟಾಂಗಳೆಂದು ಮೆರೆಯುತ್ತಿರುವ ಟಾಂಕಿ ನನ್ನ ಮಕ್ಕಳು, ಹೋಗುವ ಮುಂಚೆ ಕೊನೆಯದಾಗಿ ಎಚ್ಚರಿಸುತ್ತಿದ್ದೇನೆ, ಕೇಳಿಸಿಕೊ. ಹುಲಿ ಎಂದರೆ ಜಂಗಲ್ ರಾಜನಾಗಿ ಮೆರೆಯುವುದು ಬಿಟ್ಟು ನಾಡಲ್ಲಿ ಜನರ ಮಧ್ಯೆ ಇಲಿಯಂತೆ ಕಾರ್ಯ ಸಾಧನೆಗಿಳಿದ ನಿಮ್ಮಂತವರ ಪಾಲಿಗೆ ಇವನು ರಣರಂಗದ ಹುಲಿಯಾಗಿ ನಿಂತರೆ ಪುಡಿ ಪುಡಿಯಾಗಿ ಹೋಗುವುದು ನಿಮ್ಮ ದೇಹ. ನಮ್ಮಂತ ನೀತಿವಂತರ ಬಾಳಲ್ಲಿ ಕಪಟ ನಾಟಕ ಆಡಲು ಬಂದರೆ ಏಳ ಹೆಸರಿಲ್ಲದಂತೆ ಹಾರಿ ಹೋಗೋದು ನಿಮ್ಮ ಪ್ರಾಣ. ಈಗ ತಾನೇ ನೀವು ಅಪ್ಪಣೆ ಇಲ್ಲದೆ ನಮ್ಮ ಜಮೀನಿನಲ್ಲಿ ಬಿಲ್ಡಿಂಗ್ ಕಟ್ಟಲು ಕಲಿಸಿದ ಕೂಲಿ ಕಾರ್ಮಿಕರನ್ನು ಆಚೆ ಕಳಿಸಿ ಬಂದಿದ್ದೇನೆ. ನಿನ್ನೆ ದಿನ ನೀವು ನಮ್ಮ ಜಮೀನಿನಲ್ಲಿ ತಂದಾಕಿರುವ ಜಲ್ಲಿ ಸಿಮೆಂಟ್ ನೀವೇ ಖಾಲಿ ಮಾಡ್ತಿದ್ರೆ ಸರಿ, ಇಲ್ಲವಾದರೆ ಪರಿಣಾಮ ಬೇರೆದಾಗಿರ್ತದೆ. ಹುಷಾರ್. ಇದರಲ್ಲಿ ರಕ್ತ ಸಂಬಂಧ ಬಂಧು ಬಳಗ ಲೆಕ್ಕಕ್ಕೆ ಬರುವುದಿಲ್ಲ. ಮಿತಿ ಮೀರಿದವರನ್ನು ಮರ್ಡರ್ ಮಾಡುವುದಷ್ಟೇ ಗೊತ್ತು ಈ ರಣಧೀರನಿಗೆ. ಖಬರ್ದಾರ್. ಭಗವಾನ್, ಮೊದಲು ಜಮೀನು ವಶಪಡಿಸಿಕೊಂಡು ಕೆಲಸ ಶುರು ಮಾಡಿಸು ಅಂದ್ರೆ ನೀನು ಮೊದಲೇ ಕೆಲಸ ಶುರು ಮಾಡಿಸಿದೆ. ಈಗ ಏನಾಯಿತು ನೋಡು. ಅನಾಥನಾಗಿದ್ದವನ ತಂದು ನಿಮ್ಮ ದೊಡ್ಡಪ್ಪ ಸಾಕಿದಕ್ಕೆ ಈಗ ನಿನಗೆ ಸಹೋದರನಾಗಿ ಸವಾಲಾಗುತ್ತಿದ್ದಾನೆ. ಸವಾಲಾಗಿ ಅವನ ಸಾವನ್ನು ಅವನೇ ಆಹ್ವಾನಿಸಿಕೊಂಡಿದ್ದಾನೆ ಬಾಸ್. ಆ ಜಗದೀಶ ನನ್ನ ಹರ್ಪಟಕ್ಕೆ ಹೆದರಿ ಹಿಂದೆ ಸರಿದಿರುವಾಗ ಈ ಬದ್ಮಾಶ್ ಪುಂಡಹುಲಿಯಾಗಿ ನಮ್ಮೆದುರೇ ಉಡಿ ಎಬ್ಬಿಸುತ್ತಿದ್ದಾನೆ. ಆದರೆ ಅವನಿಗೇನು ಗೊತ್ತು, ಅಂತ ಹುಡಿ ಎಬ್ಬಿಸುವ ಹುಲಿಗಳ ರುಂಡ ಚೆಂಡಾಡುವ ಎಬ್ಬುಲಿ ಇವನೆಂದು. ಬಾಸ್, ಅನಾಹುತಕ್ಕೆ ಮುನ್ನುಡಿಯಲು ಬರುತ್ತಾ ಇದ್ದೇನೆ ಆ ವಿಕ್ರಮ್. ಅಂದರೆ ಸರ್, ಬಾಸ್, ನಾವು ಬಾರ್ ಕಟ್ಟೋ ವಿಷಯ ಗೊತ್ತಾಗಿ ನಮ್ಮನ್ನು ಹೇಗಾದ್ರೂ ಮಾಡಿ ಆ ಕಾನೂನಿನ ಕೈಯಲ್ಲಿ ಒಪ್ಪಿಸ್ಬೇಕಂತ ನಿರ್ಧಾರ ಮಾಡಿದ್ದಾನೆ. ಕಾನೂನು ಕಾನೂನಿನ ಕುಣಿಕೆ ಏನೆಂಬುದು ನಾನು ಬಲ್ಲೆ ಪದ್ಮಿನಿ. ಆ ವಿಕ್ರಮ್ ಹೊರದಿ ತಯಾರಿಸಿ ಬಿತ್ತರಿಸಿದ ಮಾತ್ರಕ್ಕೆ ನಮ್ಮ ಸಾಮ್ರಾಜ್ಯಕ್ಕೆ ನುಗ್ಗಿ ನಮ್ಮ ಕೈಗೆ ಬೇಡಿ ಹಾಕುವ ಗಂಡು ಯಾವನಿದ್ದಾನೆ? ಸದ್ಯದ ಮಟ್ಟಿಗೆ ಈ ರಾಜ್ಯದಲ್ಲಿ ನಮ್ಮ ಬಾಸ್ ಆಡಿಸಿದಂತೆ ಆಡುತ್ತದೆ ಸರ್ಕಾರ. ಸರ್ಕಾರ ಕೀ ಕೊಟ್ಟಂತೆ ಕುಣಿಯುತ್ತಿದೆ ಕಾನೂನು. ಅದರ ಬಗ್ಗೆ ನೀನೇಕೆ ತಲೆ ಕೆಡಿಸಿಕೊಂಡೆ? ಕೂಲ್ ಡೌನ್ ಭಗವಾನ್, ಕೂಲ್ ಡೌನ್. ಈ ದೇಶದ ಭೂಗತ ಲೋಕದಲ್ಲಿ ನಾನೇ ಕಿಂಗ್ ಎಂದು ಮೆರೆಯುವ ಅಂಡರ್ ವರ್ಲ್ಡ್ ಡಾನ್ಗಳಿಂದ ಹಿಡಿದು ಗಲ್ಲಿಯಲ್ಲಿ ಪುಡಿ ರೌಡಿಗಳವರೆಗೆ ಹೇಳುತ್ತಾರೆ ಈ ಅಂಡರ್ ವರ್ಲ್ಡ್ ಡಾನ್ ಎನ್ನುವ ಇತಿಹಾಸ. ಈ ಇತಿಹಾಸ ಗೊತ್ತಿದ್ದರೂ ಆರ್ಭಟಿಸುತ್ತಿರುವನಲ್ಲ ಅವನನ್ನು ಸೇಡಿನ ಕಿಡಿಯಿಂದ ಒಡೆಯುವ ಬದಲು ಸೆಂಟಿಮೆಂಟ್ ಕೆಚ್ಚಾಕಿ ಉಡಾಯಿಸುವುದೇ ಒಳ್ಳೆಯದು. ಬಾಸ್, ನಿಮಗೊಂದು ಭೀಕರ ನ್ಯೂಸ್ ಇದೆ. ಈ ನನ್ನ ಸಿರಿ ಸಾಮ್ರಾಜ್ಯದಲ್ಲಿ ಕಣ್ಣಿಗೆ ಕಂಡ